ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಹೃದಯದ ಮೇಲೆ ಏನೋ ಒಂದು ದೊಡ್ಡ ಭಾರ ಹೊತ್ತ ಹಾಗೆ ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಈ ಮಾತುಗಳು ನಿಮಗಾಗಿಯೇ. ಬನ್ನಿ, ಫೆಬ್ರವರಿ 2026 ನಿಮ್ಮ ಜೀವನದಲ್ಲಿ ಏನ್ ತರಲಿದೆ ಅಂತ ನೋಡೋಣ. ಇದು ಬರೀ ಭವಿಷ್ಯ ಅಲ್ಲ, ಇದು ನಿಮ್ಮ ಮೌನ ಪ್ರಾರ್ಥನೆಗೆ ಸಿಕ್ತಿರೋ ಉತ್ತರ. ನಿಮ್ಮ ಮನಸ್ಸಿನಲ್ಲೂ ಇಂಥದ್ದೇ ಒಂದು ಭಾರ ಇದೆ ಅಲ್ವಾ? ಎಲ್ಲರ ಮುಂದೆ ನಗುತ್ತಾ ಒಳಗೊಳಗೆ ಹೋರಾಡುತ್ತಿರುವ ಆ ಹೇಳಲಾಗದ ನೋವನ್ನು, ಯಾರೂ ಅರ್ಥ ಮಾಡಿಕೊಳ್ಳದ ಮೌನವನ್ನು ಇಂದು ನಾವರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಬನ್ನಿ ಈ ಭಾವನೆಯ ಆಳಕ್ಕೆ ಇಳಿದು ನೋಡೋಣ. ಈ ವಿಭಾಗದಲ್ಲಿ ಆ ಭಾವನಾತ್ಮಕ ಒತ್ತಡ, ಆ ಒಂಟಿತನದ ಬಗ್ಗೆ ಮಾತಾಡೋಣ. ಒಂದು ಮಾತು ನೆನ್ಪಿರ್ಲಿ, ಈ ಹೋರಾಟದಲ್ಲಿ ನೀವು ಒಬ್ರೇ ಇಲ್ಲ. ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಎಷ್ಟು ಸಾರಿ ಬಂದಿದೆ? ಯಾಕೆ ನನ್ನ ಜೀವನ ಹೀಗೆ? ನಾನು ಪಡೋ ಶ್ರಮಕ್ಕೆ ಬೆಲೆನೇ ಇಲ್ವಾ ಅಂತ ನಿಮ್ಗೆ ನೀವೇ ಕೇಳಿಕೊಂಡಿರೋ ಕ್ಷಣಗಳಿಲ್ವಾ? ಖಂಡಿತ ಇರುತ್ತೆ. ಇದು ನಿಮ್ದೇ ಕಥೆ ಅಲ್ವಾ? ಎಲ್ಲರ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು, ನಿಮ್ಮ ನೋವನ್ನು ಯಾರಿಗೂ ವೆಡದೆ, ಯಾರಿಗೂ ಕಾಣದ ಹಾಗೆ ಕಣ್ಣೀರು ಒರೆಸ್ಕೊಂಡು ಮೌನವಾಗಿ ಎಲ್ಲವನ್ನೂ ಸಹಿಸ್ಕೊಂಡು ಬಂದಿದ್ದೀರಿ. ಆದ್ರೆ ಈಗ ಆ ಮೌನ ಮುರಿಯೋ ಸಮಯ ಬಂದಿದೆ. ಒಂದು ದೊಡ್ಡ ಬದಲಾವಣೆಯ ಸಮಯ. ಯಾಕಂದ್ರೆ ಫೆಬ್ರವರಿ 2026 ಅನ್ನೋದು ಒಂದು ಸಾಮಾನ್ಯ ತಿಂಗಳು ಅಲ್ಲ. ಅದು ನಿಮ್ಮ ಜೀವನಕ್ಕೆ ಒಂದು ಸಕಾರಾತ್ಮಕ ತಿರುವು ಕೊಡೋಕೆ ಬರ್ತಾ ಇದೆ. ಹೌದು, ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಈ ತಿಂಗಳು ಬರೀ ದಿನಗಳ ಲೆಕ್ಕಾಚಾರ ಅಲ್ಲ. ಇದು ನಿಮ್ಮ ಮೌನಕ್ಕೆ ದೇವರು ಕೊಡುತ್ತಿರುವ ಉತ್ತರ, ನಿಮ್ಮ ತಾಳ್ಮೆಗೆ ಕೊನೆಗೂ ಸಿಗ್ತಿರುವ ಪ್ರತಿಫಲ. ನೀವು ಇಷ್ಟು ದಿನ ಪಟ್ಟ ಕಷ್ಟ ಖಂಡಿತ ವ್ಯರ್ಥ ಆಗಿಲ್ಲ. ನೋಡಿ, ಗ್ರಹಗಳ ಸಂಯೋಜನೆ ಕೂಡ ಎಷ್ಟು ಅದ್ಭುತವಾಗಿದೆ. ಶನಿ ನಿಮ್ಮ ಕಷ್ಟಗಳಿಗೆ ಅಂತ್ಯ ಹಾಡಿದರೆ, ಬುಧ ನಿಮ್ಮ ಬುದ್ಧಿ ಮತ್ತೆ ಶ್ರಮಕ್ಕೆ ಗೌರವ ತಂದುಕೊಡ್ತಾನೆ. ಇನ್ನು ಗುರು ದಾರಿ ತೋರುವ ಬೆಳಕಾಗಿ ಜೀವನದಲ್ಲಿ ಬರ್ತಾನೆ. ಇದು ನಿಜಕ್ಕೂ ಒಂದು ದೈವಿಕ ಹಸ್ತಕ್ಷೇಪದ ಸಮಯ. ಸರಿ, ಹಾಗಾದ್ರೆ ವೃತ್ತಿಜೀವನ ಮತ್ತು ಹಣಕಾಸಿನ ವಿಚಾರದಲ್ಲಿ ಏನಾಗುತ್ತೆ ಅಂತ ನೋಡೋಣ. ಯಾಕಂದ್ರೆ ನಿಮ್ಮ ಮೌನ ಪರಿಶ್ರಮಕ್ಕೆ ಫಲ ಸಿಗೋ ಸಮಯ ಬಂದೇ ಬಿಟ್ಟಿದೆ. ಈ ಹೋಲಿಕೆಯನ್ನೊಮ್ಮೆ ನೋಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ? ನೀವು ಕೆಲ್ಸ ಮಾಡ್ತೀರಿ, ಆದ್ರೆ ಅದರ ಬಗ್ಗೆ ಹೇಳ್ಕೊಳ್ಳಲ್ಲ. ಆದ್ರೆ ಈ ತಿಂಗಳು ಯಾರೋ ಒಬ್ರು ನಿಮ್ಮ ಆ ಮೌನ ಪರಿಶ್ರಮವನ್ನ ಗಮನಿಸ್ತಾರೆ. ನಿಮ್ಮ ಹೆಸರು ಪ್ರಮೋಷನ್ ಲಿಸ್ಟಲ್ಲಿ, ದೊಡ್ಡ ನಿರ್ಧಾರಗಳ ಚರ್ಚೆಯಲ್ಲಿ ಖಂಡಿತ ಬರುತ್ತೆ. ಆದ್ರೆ ಇಲ್ಲೊಂದು ಪ್ರಮುಖ ಎಚ್ಚರಿಕೆ ಇದೆ. ಈ ಉತ್ಸಾಹದಲ್ಲಿ ಒಂದು ವಿಷಯ ನೆನಪಿಡಿ: ಕುರುಡು ನಂಬಿಕೆಯಿಂದ ಎಲ್ಲೆಂದರಲ್ಲಿ ಹಣ ಹೂಡಿಕೆ ಮಾಡೋಕೆ ಹೋಗ್ಬೇಡಿ. ಇದು ಸ್ಥಿರತೆ ಗಳಿಸೋ ಸಮಯ, ಆತುರದ ನಿರ್ಧಾರಗಳ ಸಮಯ ಅಲ್ಲ. ಹಾಗಾಗಿ ಲಾಟ್ರಿ ಹೊಡೆಯುತ್ತೆ ಅನ್ನೋ ನಿರೀಕ್ಷೆಗಿಂತ ಜೀವನದಲ್ಲಿ ಒಂದು ನೆಮ್ಮದಿ, ಒಂದು ಸ್ಥಿರತೆ ಬರುತ್ತೆ ಅಂತ ನಿರೀಕ್ಷಿಸಿ. ಹಳೇ ಸಾಲದ ಹೊರೆ ನಿಧಾನವಾಗಿ ಇಳಿಯುತ್ತೆ, ಮತ್ತೆ ಅನಿರೀಕ್ಷಿತ ಖರ್ಚುಗಳಿಗೂ ಒಂದು ದಾರಿ ಸಿಗುತ್ತೆ. ಇದಕ್ಕಾಗಿ ಈ ಒಂದು ಸರಳ ಪರಿಹಾರವನ್ನ ಪಾಲಿಸಿ. ತಾಯಿ, ನನಗೆ ಹೆಚ್ಚೇನೂ ಬೇಡ, ನನ್ನ ಕುಟುಂಬ ನೆಮ್ಮದಿಯಾಗಿ ಬದುಕುವಷ್ಟು ಕೊಡು ಅಂತ ಶುದ್ಧ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆಗೆ ಈ ಫೆಬ್ರವರಿಲಿ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ. ಬನ್ನಿ, ಈಗ ನಮ್ಮ ಗಮನವನ್ನ ಸಂಬಂಧಗಳ ಕಡೆಗೆ ಹರಿಸೋಣ. ಯಾಕಂದ್ರೆ ಪ್ರೀತಿ ಬಾಂಧವ್ಯದ ವಿಷಯದಲ್ಲಿ ಈ ತಿಂಗಳು ತುಂಬಾ ವಿಶೇಷವಾಗಿದೆ. ಆಹಾ, ಎಂಥ ಸುಂದರವಾದ ಮಾತು! ನಿಮ್ಮ ಪ್ರೀತಿಯ ಸ್ವಭಾವವೇ ಹಾಗೆ. ಅದು ಹೆಚ್ಚು ಮಾತಾಡಲ್ಲ, ಮೌನವಾಗಿ ಕಾಳಜಿ ತೋರಿಸುತ್ತೆ. ಆದ್ರದ್ರ ಆಳ ಯಾರಿಗೂ ಅರ್ಥ ಆಗಲ್ಲ. ಈಗ ಆ ಸ್ಥಿತಿ ಬದಲಾಗೋ ಸಮಯ ಬಂದಿದೆ. ದಾಂಪತ್ಯದಲ್ಲಿ ಮಾತಿಲ್ಲದೆಯೇ ಮನಸ್ಸುಗಳು ಒಂದಾಗ್ತವೆ, ತಪ್ಪು ತಿಳುವಳಿಕೆಗಳು ದೂರ ಆಗುತ್ತೆ. ಇನ್ನು ಒಂಟಿಯಾಗಿರೋರಿಗೆ ಹಳೆಯ ನೋವಿನ ನೆನಪುಗಳನ್ನ ಮರ್ತುಬಿಡಿ. ಒಂದು ಶಾಂತಿಯುತವಾದ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಕಾಲಿಡಲಿದೆ. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ಇಲ್ಲಿ ನಾವು ಮಾನಸಿಕ ಶಾಂತಿ ಹಾಗೂ ದೈಹಿಕ ಆರೋಗ್ಯದ ನಡುವೆ ಇರೋ ಸಂಬಂಧದ ಮೇಲೆ ಗಮನ ಕೊಡೋಣ. ಇಲ್ಲಿರೋ ಮುಖ್ಯವಾದ ಅಂಶವೇ ಇದು. ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು ದಣಿದಿದೆ ಅಲ್ವಾ? ದಿನವೂ ಹೋರಾಡಿ ಹೋರಾಡಿ ಸುಸ್ತಾಗಿರೋ ಮನಸ್ಸಿಗೆ ವಿಶ್ರಾಂತಿ ಕೊಡೋದನ್ನೇ ನೀವು ಮರ್ತಿದ್ದೀರಿ. ನೆನಪಿಡಿ, ಯಾವುದೇ ಔಷಧಿ ಕೊಡೋದಕ್ಕಿಂತ ಮೊದಲು ನಿಮ್ಮ ಮನಸ್ಸಿಗೆ ಶಾಂತಿ ಬೇಕು. ಈ 3 ಸರಳ ಹಂತಗಳನ್ನ ನಿಮ್ಮ ದಿನಚರ್ಯೆಯಲ್ಲಿ ಸೇರಿಸ್ಕೊಳ್ಳಿ. ಈ ಫೆಬ್ರವರಿ ನಿಮ್ಗೆ ಕೊಡ್ತಾ ಇರೋ ಸಂದೇಶ ಒಂದೇ: ನಿಮ್ಮನ್ನು ನೀವು ನೋಡಿಕೊಳ್ಳೋದೇ ದೇವರ ನಿಜವಾದ ಸೇವೆ. ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಮತ್ತು ಅತ್ಯಂತ ಪ್ರಮುಖ ಘಟ್ಟಕ್ಕೆ ಬಂದಿದ್ದೇವೆ. ಅಂತಿಮ ಪರಿಹಾರಕ್ಕಾಗಿ ಸಿದ್ಧರಾಗಿ. ಯಾಕಂದ್ರೆ ಇದು ಸಾಮಾನ್ಯ ತಿಂಗಳಲ್ಲ, ಇದು ನಿಮ್ಮ ಜೀವನದಲ್ಲಿ ದೈವವೇ ಹೆಜ್ಜೆ ಇಡುತ್ತಿರುವ ಸಮಯ. ಈ ಫೆಬ್ರವರಿ ತಿಂಗಳ ಅಂತ್ಯದೊಳಗೆ ಒಂದು ಅನಿರೀಕ್ಷಿತ ಸುದ್ದಿ ನಿಮ್ಮನ್ನು ತಲುಪಲಿದೆ. ಅಥವಾ ಒಂದು ಹಠಾತ್ ಅವಕಾಶ ನಿಮ್ಮ ಬಾಗಿಲನ್ನು ತಟ್ಟಲಿದೆ. ಇಲ್ಲವೇ ಒಂದು ಫೋನ್ ಕರೆ,
ಅದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಡಬಹುದು. ಮತ್ತು ಆ ಕ್ಷಣದಲ್ಲಿ ನಿಮ್ಮ ಕಣ್ಣುಗಳು ತಾನಾಗಿಯೇ ತುಂಬಿ ಬರುತ್ತೆ. ಬಾಯಿಂದ ಮಾತುಗಳೇ ಹೊರಡಲ್ಲ. ನೆನಪಿಡಿ, ಅದು ನೋವಿನ ಕಣ್ಣೀರಲ್ಲ. ಇಷ್ಟು ದಿನ ಕಾಯಿಸಿದ್ದಕ್ಕೆ ಕ್ಷಮಿಸು, ಇನ್ನು ಮುಂದೆ ನಾನಿದ್ದೇನೆ ಅಂತ ದೇವರು ಹೇಳಿದಾಗ ಬರುವ ಆನಂದ ಬಾಷ್ಪ. ಹಾಗಾದ್ರೆ ಇಷ್ಟೂ ದಿನಗಳ ನಿಮ್ಮ ಮೌನಕ್ಕೆ ಉತ್ತರ ಸಿಗ್ತಾ ಇದೆ ಅಂತ ಗೊತ್ತಾದಾಗ, ಬ್ರಹ್ಮಾಂಡವೇ ನಿಮ್ಮ ಪರವಾಗಿ ನಿಂತಿದೆ ಅಂತ ಅರಿವಾದಾಗ ನಿಮ್ಮ ಮುಂದಿನ ಹೆಜ್ಜೆ ಏನಾಗಿರುತ್ತೆ? ಒಂದು ಮಾತು ಸದಾ ನೆನ್ಪಿರ್ಲಿ, ನೀವು ಒಂಟೆ ಅಲ್ಲ, ದೈವ ನಿಮ್ಮ ಜೊತೆಗಿದೆ.